ಬೆಳಗ್ಗೆ ಟೈಮು 5:55 ಆಯಿತು. ನನಗೆ ಇವಾಗ ಸನ್ರೈಸು ಮಾರ್ನಿಂಗು ನೋಡೋಕೆ ರೆಡಿ ಆಗ್ತಾಯಿದ್ದೀನಿ. ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇದು ನಿಯರ್ ಫಸ್ಟು ಚಿಕ್ಕ ಬೀಚು ಮ್ಯಾಪಲ್ಲಿ ತೋರಿಸ್ತಾ ಇದೆ ಸನ್ರೈಸ್ ಪಾಯಿಂಟು. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನೋಡಿಕೊಂಡು ಆಮೇಲೆ ರಾಕ್ ಬೀಚ್ಗೆ ಹೋಗೋಣ ಅಂತ ನೋಡ್ತಾ ಇದ್ದೀನಿ. ಬ್ಯಾಗು ಹೆಲ್ಮೆಟ್ ಬ್ಯಾಗು ನಾರ್ಮಲ್ ಎಲ್ಲ ಸೆಲ್ಫಿ ಸ್ಟಿಕ್ ಅದೆಲ್ಲ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆ ನೋಡೋಕ್ಕೆ. ಓಕೆ ಹೋಗೋಣ. Bharati Street toward Dr. Abdul. ಫೈವ್ 50ಗೆ ಹೋಗಿದ್ರೆ ಸರ್ ಹೋಗ್ತಾಯಿತ್ತು. ಈ ಆಕ್ಷನ್ ರೇ ಸೆಂಟ್ರ್ ಬರಪ್ಪ ಲೆಫ್ಟು ಲೆಫ್ಟು. ಆದಷ್ಟು ಎಲ್ಲ ಪ್ಲೇಸ್ ಕವರ್ ಮಾಡಬೇಕು ಅಂದರೆ ಒಂದೊಂದು ಟೈಮ್ ನಿದ್ದೆನೂ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಏನಂತ ಗೊತ್ತಿಲ್ಲ, ಹೋಗ್ತಾ ಇದ್ದೀನಿ. ಇದೆಲ್ಲ ಫ್ರೆಂಚ್ ಕಾಲೋನಿ ಇದೆ, ಫ್ರೆಂಚ್ ಕಾಲೋನಿ ವೈಟ್ ಹೌಸ್ ನೋಡಿ ಎಷ್ಟು ಚೆನ್ನಾಗಿದೆ. ಚಿಕ್ಕ ಬೀಚ್. ಸನ್ರೈಸ್ ಇಲ್ಲ ಅಂಥದ್ದು ಇಲ್ಲ, ಅದ್ರ ಮುಚ್ಕೊಂಡಿದೆ. ಇದು ರೆಡ್ ಅಲರ್ಟ್ ಬೇರೆ ಕೊಟ್ಟಿದ್ದಾರಂತೆ. 7 ಗಂಟೆಗೆ ಎದ್ದು ಬಂದಿದೆ, ಎಷ್ಟಾಗೋಯ್ತಾ ನೋಡೋಣ. ಫೀಲ್ ಮಾಡ. ನಾನು ಒಬ್ಬನೇ ಇರೋದ್ರಿಂದ ಫೋಟೋಶೂಟ್ ಜಾಸ್ತಿ ಬರಲ್ಲ. ನೋಡಿ ಕ್ಲೋಸೆಸ್ಟ್ ಒಂದು ಕಡೆ ಚಳಿ, ಒಂದು ಕಡೆ ಖುಷಿ. ಅಷ್ಟಲಿ ಇದೆಲ್ಲ ಪಾಂಡಿ ಎಲ್ಲ ರೆಡ್ ಅಲರ್ಟ್ ಎಷ್ಟೋ 28ಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅಲೆಗಳು ನೋಡಿ ಹೆಂಗೆ ಹೊಡಿತಾ ಇದೆ. ನೇಚರ್ ಡಿಸಾಸ್ಟರ್ ಇದೆಲ್ಲ ಬಂದು ಇದರೊಳಗೆ ಏನಾದರೂ ಹೊಡೆದ್ರೆ ಸುನಾಮಿ ಹೆಂಗೆ ಬಂತು ಅಂತ ಜ್ಞಾಪನ ಇರುತ್ತಲ್ಲ. ಎಷ್ಟು ಬ್ಯೂಟಿನೋ ಅಷ್ಟು ಡೇಂಜರ್. ಚೆನ್ನೈ ಬೀಚಸ್ ಸ್ವಲ್ಪ ಕ್ಲೀನಾಗಿತ್ತು, ಪಾಂಡಿ ಸ್ವಲ್ಪ ಕಲರ್ ಚೇಂಜ್ ಇದೆ ಆ್ಯಕ್ಚುಲಿ. ಶಿಲ್ಪಿಗಳೆಲ್ಲ ಹೆಂಗೆ ಬರ್ತಾ ಇದೆ ನೋಡಿ ಹೊಡ್ಕೊಂಡು. ಸೌಂಡು ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಏನಿಲ್ಲ, ಅಷ್ಟೊಂದು ಜನ ಇಲ್ಲ ಮಾರ್ನಿಂಗು. ಮೋಸ್ಟ್ಲಿ ಫೇಮಸ್ ಸನ್ರೈಸು ಬೇರೆ ಕಡೆ ಇದೆಯೋ ಗೊತ್ತಿಲ್ಲ. ಮಾರ್ನಿಂಗ್ಗೆ ನಮಗೆ ಬ್ಯಾಡ್ ನ್ಯೂಸು. ಈ ವಿಂಟರ್ ಸೀಸನ್ ಆಗೋದ್ರಿಂದ ಎಲ್ಲ ನೋಡಿ ಕ್ಲೌಡಿ ಆಗಿದೆ. ಸನ್ರೈಸ್ಗೋಸ್ಕರ ಬಂದರೆ ಸನ್ರೈಸು ಕಾಣಿಸ್ತಾ ಇಲ್ಲ. ಬೀಚ್ ಎಂಜಾಯ್ ಮಾಡ್ಬೋದು. ಇಷ್ಟೊಂದು ಬಂದ್ಬಿಡ್ಬೇಕಾಗುತ್ತೆ, ಎಲ್ಲ ಬಂದಿಲ್ಲ. 5:30 ಎದ್ದು ರೆಡಿಯಾಗಿ ಇದೆಲ್ಲ ಮಾಡೋಕ್ಕೋಗಲ್ಲ, ಇನ್ನೊಂದು ಟೈಮ್ ಆ ಥರ ಇರುತ್ತೆ.
ಇಷ್ಟು ಇಲ್ಲಿ ಸನ್ರೈಸ್ ಮಿಸ್ ಮಾಡಿದ್ರು ಕನ್ಯಾಕುಮಾರಿ ಆದರೂ ಮಿಸ್ ಮಾಡಬಾರ್ದು. ನೋಡೋಣ. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಎಲ್ಲ ಒಂಥರ ನಿದ್ದೆ ಇಲ್ಲ ಇರಲ್ಲ. ನೋಡಿ ಚೆನ್ನಾಗಿದೆಯಾ? ಇನ್ನೊಂದು ನನಗೆ ಫಿಕ್ಸ್ ಆಗೋದು ಸೆಲೆಕ್ಟ್ ಹಿಂಗಿದ್ರೆ ಚಂದ. ಅದು ಕಾಣಿಸ್ತಿದೆಯಾ? ಎಷ್ಟು ಸುಮಾರು 6:30 ಬರುತ್ತೆ ಅಂತಾರೆ. ಬರೋ ಅಷ್ಟೇ ಏನಾಗಿತ್ತು ಅಂದರೆ ಮೇಲೆ ಹೋಗಿರುತ್ತೆ. ರೆಡ್ ಫೀಲ್ ಬಂದು ಮಾರ್ನಿಂಗ್ 8 ಆ ಥರ ಬರುತ್ತೆ, ಬೇರೆ ಟೈಮಲ್ಲಿ ಬರೋಲ್ಲ. ನಾನು ಫೇಮಸ್ ಬೀಚ್ ಯಾವುದೋ ಬಂದಿಲ್ಲ, ಇದೆ ಚಿಕ್ಕ ಬೀಚ್ ಬಂದಿದ್ದೀನಿ. ಸನ್ರೈಸ್ ಪಾಯಿಂಟ್ ಅಂತ ತೋರಿಸ್ ಹತ್ರ ಆಗ್ತಿರುತ್ತೆ. ಒಂದು ಬೀಚು ರಾಕ್ ಬೀಚ್ ಅಂತ ಇದೆ. ಸನ್ರೈಸ್ ಬಂದಿಲ್ಲ, ಏನೂ ಬಂದಿಲ್ಲ. ಚೆನ್ನಾಗಿತ್ತು ಮಾರ್ನಿಂಗ್ ವೈಬ್. ರಾಕ್ ಬೀಚ್ಗೆ ಹೋಗೋಣ. ಸನ್ರೈಸ್ ನೋಡಿದ್ರೆ ಚೆನ್ನಾಗಿರ್ತಾಯಿತ್ತು. ರಾಕ್ ಬೀಚ್ಗೆ ಹೋಗ್ಬಿಟ್ಟು ಆಮೇಲೆ ರಾಕ್ ಬೀಚ್ ಅಲ್ಲಿ ಸ್ವಲ್ಪ ಹೊತ್ತು ಕಮನ್ ಅಲ್ಲಿ ಹೆಂಗಿದೆ ಅಂತ ನೋಡೋಣ. ಅಲ್ಲಿ ನೋಡಿಬಿಟ್ಟು ವೈಟ್ ಟೌನ್ ಸ್ವಲ್ಪ ಫೋಟೋಸ್ ಎತ್ಕೊಂಡ್ಬಿಟ್ಟು ರೂಮ್ ಕಡೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಟಿಫನ್ ಮಾಡಿಕೊಂಡು ಮ್ಯಾಂಗ್ರೋಸ್ ಫಾರೆಸ್ಟಿಗೆ ಹೋಗಬೇಕು. ಅಲ್ಲಿ ತುಂಬ ಕನ್ಫ್ಯೂಸ್ ಇದೆ ಎಲ್ಲಿ ಹೋಗೋದು ಅಂತ. ಯಾಕಂದರೆ ಬೋಟಿಗೆ 2-3 ಇದೆ, ಯಾವುದೋ ಒಂದೊಂದು ಗೊತ್ತಾಗ್ತಾ ಇಲ್ಲ. ಲಾಕ್ ಆಯ್ತಾ? ರಾಕ್ ಬೀಚ್ ಇದೆ 2. ನಿನ್ನೆ ಚೈನಲ್ಲೂ ಸೌಂಡು 405 ಕಿಲೋಮೀಟರ್ ಓಡಿಸಿದ್ದೀನಿ, ಚೈನ್ ಲೂಪ್ ಮಾಡಿಲ್ಲ. ಕೀ ಅಂತ ಸೌಂಡ್ ಬರ್ತಾಯಿದೆ, ಇವಾಗಲೂ ಬರ್ತಾಯಿದೆ. ಲೂಪ್ ಮಾಡಿದೆ ನೈಟು. ಮುನೇಶ್ವರ ದೇವಸ್ಥಾನ ಮನೆ ದೇವ್ರು ನಮ್ಮದು. ಎಷ್ಟು ಚೆನ್ನಾಗಿದೆ ನೋಡಿ, ಸಖತ್ತಾಗಿದೆ. ಇಲ್ಲೂ ಸ್ವಲ್ಪ ಹುಡುಗರು ಬಂದು ಇವಾಗ ಬರ್ತಾರೆ. ಅದೇ ಆವಾಗಲೇ ಅಲ್ಲಿದ್ರಲ್ಲ ಅವ್ರು ಇಲ್ಲಿ ಡೈರೆಕ್ಟ್ ಬೀಚಿಗೆ ಬಂದ್ಬಿಡು. ನಾವು ಡೈರೆಕ್ಟ್ ರಾಕ್ ಬೀಚಿಗೆ ಹೋಗ್ಬಿಡೋಣ. ಇಲ್ಲಿ ನಾವು ಕರೆಕ್ಟಿಗೆ ನಾವು ಪರ್ಫೆಕ್ಟಿಗೆ ಎಕ್ಸ್ಪ್ಲೋರ್ ಮಾಡಿಬಿಟ್ರೆ ಪಾಂಡಿ ನಾವು 3-4 ಪ್ಲೇಸ್ ಅಷ್ಟೇ ಮೇಯ್ನ್ ಆಗಿರೋದು. ಇದೆಲ್ಲ 1 ಡೇ ಸ್ಟೇ ಆಗಿ ಬಂದರೆ ಒಂದು ಕಡೆಯಿಂದ ನೋಡ್ಕೊಂಬರ್ಬೋದು. ಇಲ್ಲ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಒಂದು 3 ಪ್ಲೇಸ್ ಆದರೂ ಕವರ್ ಮಾಡೋಣ ಅಂತ ಇದ್ದೀನಿ ಪಾಂಡಿದಲ್ಲಿ. ಪಾಂಡಿ ಬಂದು ಪಾಂಡಿಚೇರಿ ಮೇಯ್ನಾಗಿ ಬಂದು ಏನೋ ಫ್ರೆಂಚ್ ಕಾಲನಿ. ಫ್ರೆಂಚ್ ಅಂದರೆ ಫ್ರೆಂಚ್ ಅವ್ರು ಬಂದು ಇದ್ದಾಗ ಅವ್ರದ್ದು ಇದ್ದಿದ್ದು ಏರಿಯಾ ಫ್ರೆಂಚ್ ಅವರು 1951 ಇದನ್ನು ಸಪ್ರೇಟ್ ಮಾಡಿದ್ದಾರೆ. ಫ್ರೆಂಚ್ ಕಾಲನಿ ಸೆಟಲ್ಮೆಂಟ್ ಯೂನಿಯನ್ ಟೆರಿಟರಿ, ನಮ್ಮ ಗೋವಾ ಮಾಡ್ದಂಗೆ. ಇದು ರಾಕ್ ಬೀಚು ವಾಕಿಂಗು ಅದಕ್ಕೆ ಇದಕ್ಕೆ ಬಿಟ್ಟಿದ್ದಾರಪ್ಪ. ನನ್ನ ಗೌರ್ಮೆಂಟ್ ಅವ್ರು ಮಾತ್ರ ಅಂತ ಗೊತ್ತಿಲ್ಲ, ಪೊಲೀಸವರೆಲ್ಲ ಇದ್ದಾರೆ. ಮಾರ್ನಿಂಗ್ ಯಾರೂ ಇದ್ದಿಲ್ಲ ನೋಡಿ. ಈ ಥರ ಸೈಕ್ಲಿಂಗು ಈ ಥರ ಎಕ್ಸಸೈಸ್ ಮಾಡ್ತಾಯಿದ್ರೆ ಅವ್ರಿಗೂ ಇಲ್ಲಾಂದ್ರೂ ಒಂದು 60-70 ವರ್ಷ ಆಗ್ತಾಯಿದೆ. ಏನು ಸ್ಟ್ರೆಂತಾಗಿ ಸೈಕಲ್ ಓಡಿಸ್ಕೊಂಡು ಹೋಗ್ತಾಯಿದ್ರು ನೋಡಿ. ನಾವು ವಯಸ್ಸಲ್ಲಿ ಇರೋದ 30 ವಯಸ್ಸಿಗೆ 30-40 ವಯಸ್ಸಿಗೆ ಅಷ್ಟೇ ಕಷ್ಟ.
ವಯಸ್ಸಾದವ್ರಿಗೆ ಆರೋಗ್ಯ ಇರಬೇಕಂದ್ರೆ ಆ್ಯಕ್ಟಿವ್ ಇರಬೇಕು ಅಂತ ಅರ್ಥ. ಚೆನ್ನಾಗಿ ರೋಡ್ ದೊಡ್ಡದಾಗಿದೆ ವಾಕಿಂಗ್ ಮಾಡೋಕ್ಕೆ, ನೋಡಿ ಫೋಟೋಶೂಟ್ಸು. ಬಟ್ ಇದು ಡಚ್ ಕಾಲೋನಿ ಇಂದ ಫ್ರೆಂಚ್ ಕಾಲೋನಿ ಅಂದರೆ ಏನು ನನಗೇನು ಅಷ್ಟು ಡಿಫ್ರೆನ್ಸ್ ಏನು ಕಾಣಿಸಲ್ಲ. ಫ್ರೆಂಚು ನಮ್ಮ ಇಂಡಿಯನ್ ಬಿಲ್ಡಿಂಗ್ಸಲ್ಲೇ ಒಳ್ಳೊಳ್ಳೆ ಇದೆ. ಹೌದಾ, ಪಾಂಡಿಚೇರಿಗೆ ಯಾರಾದರೂ ಬಂದರೆ ಡೈರೆಕ್ಟಿಗೆ ರಾಕ್ ಬೀಚ್ ಬಂದುಬಿಡಿ. ಮಾರ್ನಿಂಗು ಸನ್ರೈಸ್ ಆಗಲಿ ಏನಾದರೂ ಆಗಲಿ, ಇಲ್ಲಿ ಜನ ನೋಡೋಕ್ಕೂ ಸರಿ, ಇದು ಸರಿ ಚೆನ್ನಾಗಿರುತ್ತೆ. ಬೀಚು ಚೆನ್ನಾಗಿದೆ, ಎಲ್ಲೂ ಮಿಸ್ ಮಾಡ್ಕೊಂಡು ಹೋದ್ರಿ. ನಾನು ಮಿಸ್ ಮಾಡ್ಕೊಂಡು ಮಾರ್ನಿಂಗ್ ಬೇರೆ ಕಡೆ ಹೋಗಿದ್ದೆ, ಅಲ್ಲಿ ಫೋಟೋಸ್ ಕೂಡ ಹಾಕ್ತೀನಿ. ಬಟ್ ಇದು ಚೆನ್ನಾಗಿದೆ ಒಂಥರ. ಇಲ್ಲೇನಂದರೆ ರಾಕ್ ಬೀಚ್ ಹತ್ರನೇ ನಿಮಗೆ ಏನದು ಫ್ರೆಂಚ್ ಕಾಲೋನಿ ಸಿಗ್ಬಿಡತ್ತೆ. ಆಮೇಲೆ ಕನ್ಫ್ಯೂಸ್ ಆಗಿ ಎಲ್ಲ ಹೋಗ್ಬಿಟ್ಟು ಅಲ್ಲಿ ತಿರುಗೋದು ಬೇಡ, 2 in 1. ಆಮೇಲೆ ಆರೋವಿಲ್ಲ ಬೀಚು, ಅದಕ್ಕೆ ನನಗೆ ಹೋಗೋಕ್ಕೆ ಟೈಮ್ ಇಲ್ಲ. ಸೇಮ್ ಬೀಚೆಲ್ಲ ಆಲ್ಮೋಸ್ಟ್ ಒಂದು ನೋಡಿದ್ರೇ ಸಾಕು ಅನಿಸುತ್ತೆ, ಅದ್ರೇನು ಡಿಫ್ರೆಂಟ್ ಇರೋಲ್ಲ. ವೈಟ್ ಕಾಲೋನಿ, ಫ್ರೆಂಚ್ ಕಾಲೋನಿ ಒಂದು ನೋಡಿಕೊಂಡು ಆಮೇಲೆ ಇಲ್ಲಿಂದ ಆಂಗಸ್ ಫಾರೆಸ್ಟ್ಗೆ ಹೋಗೋಣ. ನೋಡಿ, ಗಾಂಧೀಜಿಯ ಪ್ರತಿಮೆ, ಅದರ ಆಪೋಸಿಟ್ಟು ಅಲ್ಲಿ ನೆಹರು ಅವರ ಪ್ರತಿಮೆ ಚೆನ್ನಾಗಿದೆ ನೋಡಿ. ಇದು ಯಾವ ಇಯರಲ್ಲಿ ಮಾಡಿದಂದರೆ, ಇಯರು ಸ್ಪೆಕ್ಸ್ ಹಾಕ್ಕೊಂಡಿದ್ದೀನಿ, ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಇವಾಗಲೂ ಕಾಣಿಸ್ತಾ ಇಲ್ಲ. ಎಲ್ಲ ಮೊಬೈಲ್ ನೋಡಿ ಹೋಗ್ಬಿಟ್ಟಿದೆ. GST ಬರುತ್ತೆ, ಕಸ್ಟಮ್ಸ್, ಇನ್ಕಮ್ ಟ್ಯಾಕ್ಸ್ ಫೇಲ್ ಮಾಡಿ ಕೊಡ್ತಾರೆ. ಇಲ್ಲೆಲ್ಲ ಹೋಟೆಲ್ಸ್ ಎಲ್ಲ ಸ್ಟ್ರಿಕ್ಟ್ ಆಗಿ GST ಟ್ಯಾಕ್ಸ್ನ ಫಾಲೋ ಮಾಡ್ತಾರೆ. ಹೋಟೆಲ್ ಬುಕ್ ಮಾಡಬೇಕಾದ್ರೆ GST 20% ಎಷ್ಟೇ ಹೇಳಿದ್ರು. ಫಾರಿನರ್ಸ್ ಜಾಸ್ತಿ ಇದ್ದಾರೆ ಟೈಪೇನಾ ಫಾರಿನರ್ಸ್. 1936 ಅಲ್ಲಿ 9 ಮೀಟರ್ ಹೈಟು. ಫುಲ್ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಮೆನ್ಷನ್ ಮಾಡಿ. ಮರ ಅಂತ ಗೊತ್ತಾಗ್ತಾ ಇಲ್ಲ. ಫ್ರೆಂಚ್ ಬಿಲ್ಡಿಂಗ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತೀನಿ 360ಅಲ್ಲಿ. ಹೋಗ್ಲಿ, ಚೆನ್ನಾಗಿ ಬಂತು ಅಂದರೆ ಓಕೆ, ಪೋಸ್ಟ್ ಮಾಡ್ತೀನಿ. ಎಲ್ಲ ಈ ಬಿಲ್ಡಿಂಗಲ್ಲೂ ಲೈಟ್ ಇಕ್ಕಿದ್ದಾರೆ, ಸ್ಟ್ರೀಟ್ ಲೈಟ್ ಥರ.
ಕೆಫೇಸು ಇದರ ಓಲ್ಡ್ ಬಿಲ್ಡಿಂಗ್ಸು ಜಾಸ್ತಿ ಇದೆ. ಚರ್ಚು ನಾನು ಆವಾಗಲೇ ಎಲ್ಲೋ ಒಂದು ರೌಂಡ್ ನೋಡಿದೆ, ಇಲ್ಲ ಅಂತ ಗ್ಯಾಪ್ನ ಇಲ್ಲ. ಸಂಧಿಯಲ್ಲಿ ಅಲ್ಲೆಲ್ಲೂ ಫೋಟೋ ತಗೊಂಡಿದ್ದಾರೆ. ಕ್ರೇಜ್ ಆಗಿಬಿಟ್ರೆ ನಾ ಅದನ್ನೇ ಇಟ್ಕೊತಾರೆ. ಇಲ್ಲ ಇದೆ ರೂಟ್ ನಂಗೆ ಬಂದಿದ್ದು. ಇವಾಗ ಕಟ್ತಾರೆ ಬಿಲ್ಡಿಂಗ್, ಅದೇ ಥರ ಕಟ್ತಾ ಇದ್ದಾರೆ. ಸ್ವಲ್ಪ ನೋಡೋ ಲುಕ್ಕು ಫ್ರೆಂಚ್ ಥರ ಇರಲಿ ಅಂತ ಆ ಥರ ಕಟ್ತಾ ಇದ್ದಾರೆ. ತುಂಬ ಬಿಲ್ಡಿಂಗು ತುಂಬ ಓಲ್ಡ್ ಬಿಲ್ಡಿಂಗ್ ಏನಲ್ಲ. ಕಾಲೇಜವ್ರು ಇನ್ನೂ ಹೋಗ್ತಾನೆ ಇದ್ದಾರೆ. ವಿಲೇಜ್ ಇಲ್ಲ. ಈಗ ಕಾಲೇಜಲ್ಲಿ ಇದಾಕ್ಸ್ಕೊಂಡು ಕರ್ಕೊಂಬಂದಿದ್ದಾರೆ ಅನಿಸುತ್ತೆ. ಕಾಲೇಜ್ ಸ್ಕೂಲ್ ಅಂತ ಗೊತ್ತಿಲ್ಲ. ನೋಡಿ ಫೋಟೋಶೂಟ್ಗೆ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಫೋಟೋಸ್ ಯಾರು ಹಿಡ್ಕೊತೀರಿ ಹಿಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿದೆ. ಡೋರು ನೋಡಿ, ಅದೇ ಏನೋ ಸ್ಟೈಲಾಗಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಒಳಗಡೆ ಒಂದು ಸ್ಟೆಪ್ಸು ಚೆನ್ನಾಗಿತ್ತು. ಗೆಸ್ಟ್ ಹೌಸ್ ಇದೆ. ಫ್ರೆಂಚ್ ಇದಂದರೆ ಚಿಕ್ಕ ಗೇಟು, ಅದು 2 ಅಡಿ ಗೇಟೇ ಮುಂದೆ ಕಿಕ್ಕಾವು. ಒಂಥರ 6 ಅಡಿ ಗೇಟೆಲ್ಲ ನೋಡಿ, ಇದೆಲ್ಲ ಚೆನ್ನಾಗಿದೆ. ಕರ್ಕಾಲ ಜ್ಯೂಸಾ ಇದು? ಏನೋ ಅಲೋವೆರಾ ಜ್ಯೂಸು. ಕುಡ್ಬಿಟ್ಟು ಹೋಗೋಣ. ಸಿಗಲ್ಲ ನಮಗೆಲ್ಲೂ. ಏನೋ ಟ್ರೈ ಮಾಡೋಣ ನಾವು. ಮೈಗೆ ಒಳ್ಳೇದಂದರೆ ಏನು ಬೇಕಾದ್ರೂ ಟ್ರೈ ಮಾಡೋದು, ಏನು ತಪ್ಪಿಲ್ಲ. ನಮ್ಮ ಕಡೆ ಬೆಂಗಳೂರಲ್ಲಿ ಇದೆಲ್ಲ ಸಿಗಲ್ಲ. ಕದಾಲಿಸ್ಕೊಂಡು ಅಲೋವೆರಾ ಜ್ಯೂಸು. ಏನು ಕಸರೆ ಏನಿಲ್ಲ, ಹಿಂಗೆ ಟ್ರೈ ಮಾಡಬೇಕಂತೂ. ನಾನು ಟ್ರೈ ಮಾಡಿಲ್ಲ. ಮೊಬೈಲ್ ಪರ್ಸ್ ಎಲ್ಲ ಕಟ್ಟಿದೆ. ಓಕೆ, 9 ಗಂಟೆ ಆಗೋಯ್ತು. 1 ಅವರ್ ನಾವು ಅಲ್ಲಿ 6 ಗಂಟೆಗೆ ಹೋಗಿ ರಾಕ್ ಬೀಚ್ ಸ್ಟ್ರೈಟಾಗಿ ಹೋಗಿದ್ರೆ ನಾವು ಇಷ್ಟೊಂದು ಮ್ಯಾಂಗ್ರೋವ್ಸ್ ಫಾರೆಸ್ಟ್ನ ಮುಗಿಸ್ಕೊಂಡೇ ಬಂದ್ಬಿಡ್ಬೋದಾಯ್ತು. ಅದು ಇಲ್ಲೆಲ್ಲ ಸೂಪು ಅದು ಇದು ಜಾಸ್ತಿ. ಎಲ್ಲ ಆರೋಗ್ಯ ನೋಡ್ತಾರೆ ಅಂದ್ಬಿಟ್ಟಲ್ಲ ಹಂಗೆ ನೋಡಿ. ಇಲ್ಲೊಂದು ಹೋಟೆಲ್ ಕೆಫೆ ಇದೆ. ಎಲ್ಲ ಜಾಸ್ತಿ ಫ್ರೆಂಚ್ ಟೈಪ್ ಕೆಫೆನೇ ಜಾಸ್ತಿ ಇರೋದು, ಅದಕ್ಕೆ ಅಟ್ರಾಕ್ಟ್ ಆಗ್ತಾರಂತ. ಬ್ರೆಡ್ಡು ಫ್ರೆಂಚ್ ಟೈಪಲ್ಲ, ಅವ್ರ ಫುಡ್ಡೆಲ್ಲ ಬ್ರೆಡ್ಡು, ಆಮೇಲೆ ಸ್ವೀಟ್ಸು ಕೇಕ್ಸು ಅದು ಜಾಸ್ತಿ. ಇಲ್ಲಿ ಒಳ್ಳೆ ಚಿಲ್ಲರೆ ಅಂಗಡಿ ಥರ ಡ್ರಿಂಕ್ಸ್ ಅಂಗಡಿ, ಇದು ಎಣ್ಣೆ ಅಂಗಡಿಗಳವೆ ಲೈನಾಗಿ, ಡಿಫ್ರೆಂಟ್ ಬಾಟಲ್ಸು. ಇಲ್ಲೇ ಡ್ರೆಸ್ ಕಲರ್ ಚೇಂಜ್ ಇದೆ. ಸ್ಕೂಲ್ಗೆ ಪಿಂಕ್ ಟೈಪ್ ಕೊಟ್ಟಿದ್ದಾರೆ. ಬಾಯ್ಸ್ಗೂ ಪಿಂಕ್ ಟೈಪ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಮೋಸ್ಟ್ಲಿ ಇದು ಗರ್ಲ್ಸ್ ಸ್ಕೂಲ್ ಇರಬೇಕು. ಓನ್ಲಿ ಫಾರ್ ಗರ್ಲ್ಸ್. ಅಗ್ರಿಕಲ್ಚರ್. ನನಗೇನಂದರೆ ಇವು ಕ್ಯಾಮ್ರಾ ಎಲ್ಲ ಒಬ್ಬನೇ ಮ್ಯಾನೇಜ್ ಮಾಡೋದ್ರಿಂದ ಎಲ್ಲ ಕಳೆದಾಕೊಂಡ್ಬಿಡ್ತೀನಿ ಅಂತ ಭಯ. ಅರ್ಜೆಂಟಲ್ಲಿ ಮಾಡಬಾರ್ದು, ಟಕ್ಕಂದು ಪ್ಯಾಕ್ ಮಾಡಿಕೊಂಡು. ಲೈಟ್ ಹೌಸ್ ಏನಾಯ್ತಂದರೆ ನೈಟಲ್ಲೆಲ್ಲ ಮೋಸ್ಟ್ಲಿ ನನ್ನ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ಹೇಳ್ತೀನಿ, ನೈಟಲ್ಲಿ ಬೋಟ್ಸ್ ಬಂತಂದರೆ ಅದಕ್ಕೆ ಎಲ್ಲಿ ಎಂಡಿಂಗ್ ಅಂತ ಗೊತ್ತಾಗಲ್ಲ. ಇಲ್ಲಿ ಬರಬೇಕಂತ ಸಿಗ್ನಲ್ ಗೊತ್ತಾಗಲ್ಲ.
ಫೋರ್ಟು ನಮ್ಮದೇನೋ ಫೋರ್ಟು ಈ ಫೋರ್ಟು ಲೈಟಿಂಗ್ ಇದ್ದರೆ ಕರೆಕ್ಟ್ ಅಲ್ಲಿ ಫೋರ್ಟ್ ಇದೆ ಅಂತ ಅರ್ಥ. ಆವಾಗ ಸ್ಲೋ ಮಾಡ್ಕೊಂಡು ಬರ್ತಾರೆ. ಲೈಟ್ ಇಲ್ಲ ಅಂದರೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಕತ್ಲೆದಲ್ಲಿ. ಇದ್ರ ಥರ ಕಾರ್ಗಳ ಥರ ಅದಕ್ಕೇನು ಲೈಟ್ಸು ಫೆಸಿಲಿಟಿಗಳು ಅದೊಂದಿರಲ್ಲ. ಎಲ್ಲಿ ನೋಡಿದ್ರು ಬೀಚೆ ನೋಡಿ. ಇಲ್ಲೂ ಫೋಟೋಗ್ರಫಿ ಎಲ್ಲ ಮಾಡ್ತಾಯಿದ್ದಾರೆ. ವೆಡ್ಡಿಂಗ್ ಫೋಟೋಗ್ರಫಿನ ಏನೋ ಮಾಡ್ತಾಯಿದ್ದಾರೆ. ಬೀಚೇ ಚೆನ್ನಾಗಿದೆ. ಅದೇನೋ ನನಗೆ ಇಷ್ಟ ಆಗೋಯ್ತು. ಬೀಚ್ 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 ಐ ಲವ್ ಪಾಂಡಿ ಎಲ್ಲ ಹಾಕಿದ್ದಾರೆ ನೋಡಿ. ಐ ಲವ್ ಪಾಂಡಿ ಅದು ತೊಗೊಂಡೋಗಿ ಯಾವುದೋ ಕಾಡಲ್ಲಿ ಹಾಕಿವ್ರೆ. ಇಲ್ಲೇ ಎರಡು ಇದೆ. ಓಕೆ, ಬ್ಲೂ ಡ್ರ್ಯಾಗನ್ನು, ಪ್ರಿನ್ಸ್ ಬೋಟು, ನಟ್ ಬಂಚರ್ಸು, ಕಿಂಗು ಎಲ್ಲೂ ಓಪನ್ ಆಗಿಲ್ಲ. ಎಷ್ಟು ಗಂಟೆಗೆ ಓಪನ್ನು? ಓಪನ್ ಇಲ್ಲ. 8 ಗಂಟೆಗೆ ಓಪನ್ ಅಂತ ಹಾಕಿದ್ರಲ್ಲ, ಏನು ಟೈಮಿಂಗ್ ಏನಾದರೂ ಹಾಕಿದಾರಾ? ஷீக்கிங் அந்த இதெல்லாம் க்ளோஸாக இருக்குது. நல்லா க்ளோஸாக இருக்குது. புயல் போட்டிருக்காங்க. ஓ அப்படிங்களா? இன்னைக்கு ஓப்பன் ஆகாதா? 1 தேதி வரைக்கும் ஓப்பன் கிடையாது. 1 தேதி வரைக்குமா? ஓ பாப்பா. ஏன் ப்ரோ? இல்லை கேட்டோம். ஆமாங்க. கர்நாடகா, பெங்களூர். 1 தேதி அதான் பார்த்தா. என்ன இவன் ஆளுங்களே காணும், நல்லா க்ளோஸாக இருக்குது. நேற்றுந்தா நைட்டு தான் போட்டு அனுப்பிச்சு. அடப்பா இல்லை மேங்களூர்ஸ் இதுக்குமா? ಸರಿನಾ, ಥ್ಯಾಂಕ್ಸ್ನಾ. ರೆಡ್ ಅಲರ್ಟ್ ಹಾಕ್ಬಿಟ್ಟಿದ್ದಾರೆ. ನಮ್ಮ ಟೈಮ್ ಸರಿ ಇಲ್ಲ. ಇದನ್ನು ನೋಡಬೇಕಂತ ತುಂಬ ಆಸೆ ಇತ್ತು. ಫೋನ್ ಮಾಡಿ ಹೇಳಬೇಕು. ಪಾಂಡಿಚೇರಿ ಬೀಚ್ ಒಂದೇ ನೋಡೋಕ್ಕಾಗಿದೆ. ಅದೇನೋ ಬೀಚ್ ಸಾಹಸ ಆಗಿಬಿಟ್ಟಿದೆ. ಮ್ಯಾಂಗ್ರೋವ್ ಫಾರೆಸ್ಟ್ ನೋಡಲೇಬೇಕಂತ ಬಂದಿದೆ. 1ನೇ ತಾರೀಕುವರೆಗೂ ಓಪನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬೋಟಿಂಗ್ ಮಾಡೋಣ ಅಂತ ಇದ್ದೆ. ಎಲ್ಲ ಎಡವಟ್ಟು ಕೆಲಸ. ನಿನ್ನೆ ಬಂದಿದ್ದರೆ ಮಸ್ತಾಗಿ ನೋಡ್ಬಿಟ್ಟು ಇಲ್ಲಿ ಸಿ ಆ್ಯಕ್ಟಿವಿಟೀಸ್ ಎಲ್ಲ ಕಮ್ಮಿ ಇರುತ್ತೆ ನನ್ನ ಪ್ರಕಾರ. ನಾವು ಇಲ್ಲಿಂದ ಬಿಡೋದೇ ಬೆಟ್ರು. ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡೋಣ.